ಅಮಾವಾಸ್ಯೆ ಹಿನ್ನೆಲೆ ಮಣ್ಣಿನ ಎತ್ತುಗಳು ವ್ಯಾಪಾರ ಜೋರಾಗಿದೆ. ಉತ್ತರ ಕರ್ನಾಟಕ ಭಾಗದ ಗ್ರಾಮೀಣ ಸೊಡಗಿನ ಹಬ್ಬಗಳಲ್ಲಿ ಒಂದಾದ ಮಣ್ಣೆತ್ತಿನ ಅಮಾವಾಸ್ಯೆಯನ್ನ ಗಜೇಂದ್ರಗಢದಲ್ಲಿ ಜನ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಸಹಾಯ ಮಾಡುವ ಎತ್ತುಗಳನ್ನ ಮಣ್ಣಿನಿಂದ ತಯಾರಿಸಿ ದೇವರ ಜಗಲಿಯಲ್ಲಿಟ್ಟು ಪೂಜೆ ಮಾಡುವ ಮೂಲಕ ಗೌರವ ಸಲ್ಲಿಸುತ್ತಾರೆ. ಈ ಬಾರಿ ಮಣ್ಣೆತ್ತಿನ ವ್ಯಾಪಾರ ಜೋರಾಗಿದ್ದು ಜೋಡೆತ್ತಿನ ಬೆಲೆ ಕೂಡ ಹೆಚ್ಚಾಗಿದೆ. 80 ರೂಪಾಯಿಂದ 100 ರೂಪಾಯಿವರೆಗೆ ಮಣ್ಣಿನ ಜೋಡೆತ್ತುಗಳು ಮಾರಾಟ ನಡೆದಿದೆ. ಈ ಮೊದಲು ಸುಮಾರು 3 ರಿಂದ 4 ತಿಂಗಳುಗಳಿಂದ ತಯಾರಿಸಲು ಪ್ರಾರಂಭಿಸಿದ್ದು ತಯಾರಿಸಿಟ್ಟ ಎತ್ತುಗಳು ಈಗಾಗಲೇ ಖಾಲಿಯಾಗಿರುವುದರಿಂದ ವ್ಯಾಪಾರಿಗಳು ಸ್ಥಳದಲ್ಲೇ ಎತ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ನಿನ್ನೆಯಿಂದ ಜನ ಮಣ್ಣೆತ್ತುಗಳನ್ನ ಖರೀದಿ ಮಾಡುತ್ತಿದ್ದು ಇಂದು ಪೂಜೆ ಸಲ್ಲಿಸುತ್ತಿದ್ದಾರೆ. ಅಮಾವಾಸ್ಯೆ ಹಿನ್ನೆಲೆ ಬಸವಣ್ಣನಿಗೆ ಕರಿಗಡುಬು, ಪಾಯಸ ಸೇರಿದಂತೆ ವಿವಿಧ ಖಾದ್ಯಗಳ ನೈವೇದ್ಯ ಹಿಡಿಯಲಾಗುತ್ತದೆ. ನಮ್ಮ ಹೆಸರು ಚಂದ್ರಶೇಖರ್ ಕುಂಬಾರ್ ಅಂತ ಗಜೇಂದ್ರಗಢದಿಂದ ಮಾತಾಡೋದು. ನಮ್ದು ಮೂಲ ಕಸಬು ಕುಂಬಾರಿಕೆ ಅಂತ ಇದನ್ನ ತಯಾರಿ ಒಳಗೆ 3 ರಿಂದ 4 ತಿಂಗಳ ಮಟ್ಟ ತಯಾರಿಕೆ ಒಳಗೆ ಇರ್ತೀವಿ ನಾವು. ನಮ್ಮ ಅಪ್ಪರ ಕಾಲದನ್ನು ಮಾಡ್ಕೊಂತ ಬಂದು ಇದನ್ನು ಮಾಡ್ಕೊಂತ ಇದು ತಯಾರಿ ಅಂದ್ರೆ 3 ರಿಂದ 4 ತಿಂಗಳು. 3 ರಿಂದ 4 ಮನ್ಯಾಗ ರೆಡಿ ಮಾಡಿ ಮನೆಯಲ್ಲೇ ರೆಡಿ 2 ತಿಂಗಳಿಂದ ಮಾಡ್ತಿರ್ತೀರಿ. ನೀವು ಎಷ್ಟು ವರ್ಷದಿಂದ ಮಾಡ್ಕೊತ ಬರತ್ತೀರಿ? ನಾವು ಅಲ್ಲಿ 50 ವರ್ಷದಿಂದ ರೀ. ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ತೀವಿ ತಲೆಮಾರಿಗಳಿಂದ ಬಂದಿತ್ರಿ ಇದು? ತಳವಾಗಿದ್ದಾನ ಬಂತ್ರಿ ಇದು. ಮುಂದೆ ಹಿರಿಯಲ್ಲಿದ್ದ ಬಂದತ್ರಿ. ಈಗ ಅಲ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ರಿ. ಈಗ ಹಬ್ಬದ ಎಷ್ಟು ದಿನದ ಹಿಂದಿಂದ ಮಾರಾಕ್ ನಿಂತಿರ್ತೀರಿ ಅಮ್ಮ ನೀವು? 2 ದಿನ ಮಾರ್ತೀರಿ, 4 ದಿನ ಮಾರ್ತೀರಿ, ಹೆಚ್ಚು ಕಡೆ ಮಾರ್ತೀರಿ. ಹಂಗೆ ಕರೆಕ್ಟ್ ಇರ್ತೀರಿ. ಜಾಸ್ತಿ ಅದ ರೀ. 1 ಮನೆ 4 ಮಂದಿ ಇರ್ತಾರ್ರಿ. ಮತ್ 4 ಮಂದಿ ಹೋಗಿ ಪೂಜೆ ಮಾಡೋದ್ರ. 4 ಜನ ಪೂಜೆ ಮಾಡ್ತಾರೆ. 3 ಇದ್ರೆ 3 ಮಾಡ್ತೀವಿ, 1 ಇದ್ರೆ 1 ಮಾಡ್ತಾರೆ. ಒಬ್ಬನೇ ಒಬ್ರ ಪೂಜೆ ಮಾಡ್ತಾರೆ.